ತುಂಬ ಚಿಕ್ಕ ತುಳಸಿ ಕಟ್ಟೆನಲ್ಲಿ ತುಂಬ ಅಗಲವಾಗಿ ಹಾಗೆ ತುಂಬ ಎತ್ತರವಾಗಿ ತುಳಸಿ ಗಿಡನ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂತಂದರೆ ತುಳಸಿ ಗಿಡ ತುಂಬ ಚೆನ್ನಾಗಿ ಅಗಲವಾಗಿ ಬರಬೇಕು ಅಂತಂದರೆ ಯಾವ ರೀತಿ ಕೇರ್ನ ಮಾಡ್ಕೋಬೇಕಾಗತ್ತೆ, ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಟಿಪ್ಸ್ ಇದೆ. ಅದೇ ರೀತಿ ಮಾಡ್ಕೊಂಡ್ವಿ ಅಂತಂದರೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ಚಿಕ್ಕದಾಗಿರುವಂಥ ತುಳಸಿ ಕಟ್ಟೆ ಇದು. ಗಿಡ ಮಾತ್ರ ಎಷ್ಟು ಎತ್ತರ ಬಂದಿದೆ ಅಂತ ನೋಡ್ಬೋದು. ತುಂಬ ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆ ಏನಿರಲ್ಲ ತುಳಸಿ ಗಿಡಗಳಿಗೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ತೋರಿಸ್ಕೊಡೋ ರೀತಿ ನೀವು ಕೂಡ ಮಾಡ್ಕೊಂಡ್ರಿ ಅಂತಾದರೆ ನೋಡಿ ಫ್ರೆಂಡ್ಸ್, ಎಷ್ಟು ಅಗಲವಾಗಿದೆ ಅಂತ, ಹಚ್ಚ ಹಸಿರಾಗಿದೆ. ತುಂಬಾ ಖುಷಿ ಆಗುತ್ತೆ ಈ ರೀತಿ ತುಳಸಿ ಗಿಡನ ನೋಡೋದಕ್ಕೆ. ನೋಡಿ, ಹಳೆ ತುಳಸಿ ಗಿಡನ ನಾನು ಕಿತ್ಕೊಂಡಿದ್ದೀನಿ. ಇದೇ ತುಳಸಿ ಕಟ್ಟೆಗೆ ನಾನು ಮತ್ತು ತುಂಬ ಚಿಕ್ಕದಾಗಿರುವಂಥ ತುಳಸಿ ಗಿಡನ ನೆಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಒಂದು ಟೈಲ್ಸ್ ಪೀಸ್ ಆಗಲಿ ಅಥವಾ ಮರದ ತುಂಡಾಗಲಿ ಏನಾದರೂ ಒಂದನ್ನು ಇಟ್ಕೋಬೇಕು. ಇಲ್ಲಾಂತಂದರೆ ಈ ಹೋಲ್ ಮೂಲಕ ಮಣ್ಣೆಲ್ಲ ಹೊರಗೆ ಹೋಗಿಬಿಡತ್ತೆ. ನೋಡಿ, ಪಾಟಿಂಗ್ ಮಿಕ್ಸ್ಗೆ ನಾನು ಗಾರ್ಡನ್ ಸಾಯಿಲ್ ಹಾಗೆ ಕೌಡಂಗ್ ಕಾಂಪೋಸ್ಟ್ನ ತೊಗೊಂಡಿದ್ದೀನಿ. ನೈಟ್ರೋಜನ್ ಜಾಸ್ತಿ ಇರೋವಂಥ ಫರ್ಟಿಲೈಸರ್ನ ನಾವು ಇದಕ್ಕೆ ಹಾಕಬೇಕಾಗತ್ತೆ. ಕೌಡಂಗ್ ಕಾಂಪೋಸ್ಟ್ ತೊಗೊಂಡ್ರೆ ಸಾಕು, ಮತ್ತು ಯಾವುದ್ರದ್ದು ಅವಶ್ಯಕತೆಯೂ ಇದಕ್ಕಿರಲ್ಲ. ಸಮ ಪ್ರಮಾಣದಲ್ಲಿ ಕೌಡಂಗ್ ಕಾಂಪೋಸ್ಟ್ ಮತ್ತು ಗಾರ್ಡನ್ ಸಾಯಿಲ್ನ ಹಾಕಿ ನಾನು ಈ ಹೋಲ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಮುಕ್ಕಾಲಾಗುವಷ್ಟು ಕವರ್ ಮಾಡಿಕೊಂಡು ನಂತರ ತುಳಸಿ ಗಿಡನ ನೆಟ್ಕೊಳ್ತೀನಿ. ಮತ್ತು ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ಈ ಹೋಲ್ನ ಪೂರ್ಣ ತುಂಬಿಸ್ಕೋಬೇಕು. ನಾವು ನೀರು ಹಾಕಿದ ಕೂಡಲೇ ಮಣ್ಣು ಸ್ವಲ್ಪ ಕೆಳಗಡೆ ಆಗುತ್ತೆ, ಅದಕ್ಕೆ ನಾನು ಪೂರ್ಣ ಕವರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಾಡಿ ನೆಟ್ಕೊಂಡಿದ್ದೀನಿ ನಾನು. ಹೀಗೆ ನೆಟ್ಕೊಂಡ ನಂತರ ಒಂದು 8 ದಿವಸ ನಾನು ನೆರಳಲ್ಲಿ, ಅಂದರೆ ಸ್ವಲ್ಪ ಬಿಸಿಲು ಬೀಳಬೇಕು, ಆದರೆ ತುಂಬ ಬಿಸಿಲಲ್ಲ, ಡೈರೆಕ್ಟ್ ಸನ್ಲೈಟಲ್ಲೆಲ್ಲ ನೆರಳಲ್ಲಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇರು ಕೊಟ್ಟ ಮೇಲೆ ನಾವು ಹೊರಗಡೆ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ತುಳಸಿ ಗಿಡ ತುಂಬಾ ಬಾಡೋಗ್ಬಿಡುತ್ತೆ. ನೀರನ್ನು ಚೆನ್ನಾಗಿ ಹಾಕ್ಕೊಳ್ಬೇಕು. ಮಳೆಗಾಲದಲ್ಲಿ ನೆಟ್ಕೋತೀವಿ ಅಂತಾದರೆ ಈ ರೀತಿ ಎಲ್ಲ ಮಾಡುವಂಥ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ನಾವು ಯಾವ ಜಾಗದಲ್ಲಿ ತುಳಸಿ ಕಟ್ಟೆನ ಇಟ್ಕೋಬೇಕು ನೋಡಿ, ಆ ಜಾಗದಲ್ಲಿ ತುಳಸಿ ಕಟ್ಟೆನ ಇಟ್ಕೊಂಡು ನೆಟ್ಕೊಳ್ಬೋದು. ಅದು ಕೂಡ ಕೆಲವೊಂದು ಟಿಪ್ಸ್ ಇರುತ್ತೆ. ತುಳಸಿ ಕಟ್ಟೆನ ಇಡುವಂಥ ಜಾಗನ ನಾವು ಚೆನ್ನಾಗಿ ಅಗೆದುಬಿಟ್ಟು ಅದಕ್ಕೆ ಕೂಡ ಕಾಂಪೋಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, 8ರಿಂದ 10 ದಿವಸ ಆಗಿದೆ ತುಳಸಿ ಗಿಡಕ್ಕೆ. ಎಷ್ಟು ಚೆನ್ನಾಗಿ ಬೇರು ಕೊಟ್ಟಿದೆ ಅಂತ ನೋಡ್ಬೋದು. ಸ್ವಲ್ಪ ಕೂಡ ಬಾಡಿಲ್ಲ. ಈಗ ಇಷ್ಟು ಬೇರು ಕೊಟ್ಟ ಮೇಲೆ ನಾವು ಹೊರಗಡೆ ಇಟ್ಟರು ಕೂಡ ಬಾಡಲ್ಲ ಅದು. ಇದನ್ನು ನಿಧಾನಕ್ಕೆ ತುಳಸಿ ಕಟ್ಟೆನ ತಂದುಕೊಂಡು ಯಾವ ಜಾಗದಲ್ಲಿ ನಾವು ತುಳಸಿ ಕಟ್ಟೆನ ಇಟ್ಕೋತೀವಿ ನೋಡಿ, ಆ ಜಾಗನ ಈ ರೀತಿ ಅಗೆದುಬಿಟ್ಟು ಮಣ್ಣನ್ನು ಲೂಸ್ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಕೌಡಂಗ್ ಕಾಂಪೋಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಈ ತುಳಸಿ ಕಟ್ಟೆನ ಇಟ್ಕೊಂಡ್ಮೇಲೆ ಮೇಲ್ಗಡೆಯಿಂದ ಮತ್ತೆ ನಮಗೆ ಗೊಬ್ಬರನೆಲ್ಲ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಈ ಕೌಡಂಗ್ ಕಾಂಪೋಸ್ಟ್ ಆಗಲಿ ಅಥವಾ ವರ್ಮಿ ಕಾಂಪೋಸ್ಟ್ ಆಗಲಿ ಯಾವುದೇ ರೀತಿ ಘನ ಗೊಬ್ಬರಗಳನ್ನು ಕೊಟ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಮೇಲ್ಗಡೆ ಎಲ್ಲ ಹೋಲ್ ತುಂಬ ಚಿಕ್ಕದಾಗಿರುತ್ತಲ್ಲ ತುಳಸಿ ಕಟ್ಟೆದು. ಅದಕ್ಕೆ ನಾವು ಈ ರೀತಿ ಮಣ್ಣನ್ನು ಕೆಳಗಡೆ ಲೂಸ್ ಮಾಡಿಬಿಟ್ಟು ಇದಕ್ಕೆ ಗೊಬ್ಬರನ ಮಿಕ್ಸ್ ಮಾಡಿ ನಂತರ ಈ ಕಟ್ಟೆ ಇರುತ್ತಲ್ಲ ಅದನ್ನು ಆ ಜಾಗದಲ್ಲಿ ಇಟ್ಕೊಂಡ್ರೆ ಆಯಿತು. ನಂತರ ನೀರು ಹಾಕ್ಕೊಳ್ಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ತುಳಸಿ ಗಿಡದ ಬೇರು ಕೆಳಗಡೆ ಬರುತ್ತಲ್ಲ, ಆಗ ತುಂಬ ಈಸಿಯಾಗಿ ಮಣ್ಣೊಳಗೆ ಹೋಗಿಬಿಡುತ್ತೆ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೀವೇ ನೋಡ್ಬೋದು ನಾನು ಗಿಡ ಯಾವ ರೀತಿ ಬಂದಿದೆ ಅಂತ ತೋರಿಸಿದ್ದೀನಲ್ಲ, ಆ ರೀತಿ ಬರಬೇಕು ಅಂತಂದರೆ ಕೆಲವೊಂದು ಕೇರ್ಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಅದನ್ನು ಈಗ ತೋರಿಸ್ಕೊಡ್ತೀನಿ ನೋಡಿ. ಒಂದು 15 ಡೇಸ್ 20 ಡೇಸ್ ಆಗಿರ್ಬೋದು. ಇದಕ್ಕೆ ಎಲ್ಲ ಬ್ರ್ಯಾಂಚಸ್ಸು ಈ ರೀತಿ ಅಗಲವಾಗಿ ಬರ್ತಾ ಇದೆ. ಈ ಟೈಮ್ನಲ್ಲಿ ನಾವು ಈ ಬ್ರ್ಯಾಂಚಸ್ನ ತುದಿ ಇರುತ್ತಲ್ಲ ಅದನ್ನು ಕೈಯಲ್ಲೇ ಮುರ್ಕೊಳ್ಬೇಕು. ಉಗುರನ್ನೆಲ್ಲ ತಾಗಿಸ್ಕೋಬಾರ್ದು. ಹಾಗೆ ಮಧ್ಯಾಹ್ನ ಮೇಲೆ ಕೂಡ, ಅಂದರೆ 12 ಗಂಟೆ ನಂತರ ಎಲ್ಲ ತುಳಸಿ ಗಿಡನ ನಾವೆಲ್ಲ ಮುಟ್ಟಲ್ಲ. ತುಳಸಿ ಗಿಡಕ್ಕೆ ತುಂಬಾ ಪೂಜನೀಯವಾದ ಸ್ಥಾನ ಇದೆ. ಉಗುರನ್ನು ಕೂಡ ತಾಗಿಸಲ್ಲ. ಹಾಗೆ ಗೊಬ್ಬರನ ಹಾಕಬೇಕಿದ್ರೂ ಕೂಡ ಯಾವುದೇ ರೀತಿ ಬೇರೆ ನಾವು ತುಂಬಾ ಯೂಸ್ ಮಾಡಿ ಬಿಟ್ಟಿರ್ತೀವಲ್ಲ, ಅದು ಇದು ಸಿಪ್ಪೆಗಳು ಏನಾದರೂ ಈ ಥರದ್ದೆಲ್ಲ ತುಳಸಿ ಗಿಡಕ್ಕೆ ನಾವೆಲ್ಲ ಹಾಕಲ್ಲ. ಈಗ ಕಾಫಿ ಪೌಡ್ರು ಮತ್ತು ಟೀ ಪೌಡ್ರು ಹಾಕಿದ್ರೂ ಕೂಡ ಎಂಜಲ್ ಆಗದೇ ಇರುವಂಥದ್ದು, ನಾವು ಯೂಸ್ ಮಾಡದೇ ಇರುವಂಥದ್ದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಸುಮ್ಮನೆ ಅದನ್ನು ಹಾಕ್ಕೊಳ್ಬೋದು. ನೋಡಿ, ಈ ತುದಿನೆಲ್ಲ ಈ ರೀತಿ ಮುರಿಯೋದ್ರಿಂದ ತುಳಸಿ ಗಿಡ ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ. ಕೆಲವೊಮ್ಮೆ ಸ್ವಲ್ಪ ಎಲೆ ಎಲ್ಲ ಮುರುಡ್ತಿದೆ ಅಂತಾದರೆ ಅದನ್ನು ಕೂಡ ನಾವು ತೆಗೆದುಕೊಂಡು ಬಿಡಬೇಕು. ಹಾಗೆ ತೆಗೆದುಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಯಾವುದೇ ಗಿಡನಾದರೂ ಅಷ್ಟೇ, ನಾವು ಪ್ರೂನಿಂಗ್ ಮಾಡ್ತೀವಲ್ಲ ಬೇರೆ ಗಿಡಗಳನ್ನೆಲ್ಲ, ಅದೇ ರೀತಿ ಇದಕ್ಕೂ ನಾವು ಈ ರೀತಿ ಮೇಲ್ಗಡೆ ಇರೋವಂಥ ಟಿಪ್ನ ಈ ರೀತಿ ಕೈಯಲ್ಲೇ ಮುರ್ಕೊಳ್ಬೇಕಾಗತ್ತೆ.
ಹೀಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ತುಳಸಿ ಗಿಡ ಅಗಲವಾಗಿ ಬರುತ್ತೆ. ಕಾಫಿ ಪೌಡ್ರನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹೆವಿ ನೈಟ್ರೋಜನ್ ಇರುತ್ತೆ ಇದರಲ್ಲಿ. ನೈಟ್ರೋಜನ್ ಜಾಸ್ತಿ ಇರೋವಂಥ ಫರ್ಟಿಲೈಸರ್ನ ನಾವು ಇದಕ್ಕೆ ಕೊಟ್ಕೊಳ್ಬೇಕಾಗತ್ತೆ. ಕಾಫಿ ಪೌಡ್ರನ್ನು 1 ಲೀಟ್ರ್ ನೀರಿಗೆ ಅಥವಾ ಅರ್ಧ ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಡೈಲ್ಯೂಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೋದು. ಮಂತ್ಲಿ ಒನ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಳೆಗಾಲ ಆಗಿರೋದ್ರಿಂದ ನಾನು ಅದನ್ನೆಲ್ಲ ಏನು ಹಾಕಿರಲಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಕೈಯಲ್ಲೇ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಕಸ್ತ್ರ ಬರುತ್ತಲ್ಲ, ಮೇಲ್ಗಡೆ ಬೀಜ ಬರುತ್ತಲ್ಲ, ಅದನ್ನು ನೋಡಿ ಈ ರೀತಿ ಟಿಪ್ಪಲ್ಲಿ ಆ ಕಡೆ ಈ ಕಡೆ ಬ್ರ್ಯಾಂಚಸ್ ಹೊರಟಿರುತ್ತಲ್ಲ, ಆ ಟಿಪ್ನಲ್ಲೇ ಈ ರೀತಿ ಮುರ್ಕೊಂಡು ಅಂತಾದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ದೇವ್ರ ಪೂಜೆಗೆಲ್ಲ ನಾವು ಬಳಸ್ತೀವಲ್ಲ ತುಳಸಿನ, ಆ ರೀತಿ ಬಳಸ್ಕೊಳ್ಬೋದು. ಹಾಗೆ ಬಳಸ್ಕೊಳ್ಳೋದಕ್ಕೆ ನಾವು ಕೊಯ್ದುಕೊಳ್ಳುವಾಗ ಈ ರೀತಿಯೇ ಕೊಯ್ದುಕೊಂಡ್ರೆ ಪೂಜೆಗೆ ತುಳಸಿನೂ ಸಿಗುತ್ತೆ, ಹಾಗೆ ಗಿಡ ಕೂಡ ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ. ಈ ರೀತಿ ತುಂಬ ಜಾಸ್ತಿ ಕಸ್ತ್ರ ಬಂದಾಗ ಅದನ್ನು ಒಣಗೋದಕ್ಕೆ ಬಿಡೋದಕ್ಕೆ ಹೋದರೆ ಗಿಡ ಅಗಲವಾಗಿ ಬರಲ್ಲ. ಆ ಟಿಪ್ನಲ್ಲೇ ಆ ಕಸ್ತ್ರನ ನಾವು ಕಟ್ ಮಾಡ್ತಾ ಹೋದಾಗೆ ಗಿಡ ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ. ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿಬಿಟ್ಟು ಗಿಡನ ತುಂಬ ಅಗಲವಾಗಿ ಬರೋ ರೀತಿ ನೋಡ್ಕೊಳ್ಬೋದು. ತುಂಬ ಚಿಕ್ಕ ಕಟ್ಟೆನಲ್ಲಿ ಕೂಡ ನಾವು ಈ ರೀತಿ ದೊಡ್ಡದಾಗಿರುವಂಥ ತುಳಸಿ ಗಿಡನ ಇದೇ ರೀತಿ ಬೆಳೆಸ್ಕೊಳ್ಬೋದು. ಈ ತುಳಸಿ ಗಿಡನ ನಾನು ನೆಟ್ಟು 5 ತಿಂಗಳಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುವಂಥ ಈ ತುಳಸಿ ಗಿಡದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.